ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸ್ವಾಮಿಯ ಕೃಪೆಗೆ ಪಾತ್ರರಾಗುವುದರ ಮೂಲಕ ಮತ್ತೊಮ್ಮೆ 7 ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಮೋಕ್ಷವನ್ನು ಹೊಂದತಕ್ಕಂಥ ದಿನ ಅಂತೇಳಿ ಇದನ್ನು ವಿಶೇಷತೆಯನ್ನು ಎಷ್ಟೋ ರಾಕ್ಷಸರು ತಮ್ಮ ಜೀವವನ್ನು ಕಳ್ಕೊಂಡ ಮೇಲೆ ಅವರೇನಪ್ಪ ಅಂದ್ರೆ ಮೋಕ್ಷ ಸಾಧನೆಗಾಗಿ ಈ ಒಂದು ದಿನದಂದು ಈ ದಿನದವರೆಗೂ ಕೂಡ ಅವರ ಆತ್ಮ ಅಂತಕ್ಕಂಥದ್ದು ಈ ಪ್ರದೇಶದಲ್ಲಿ ಸುತ್ತಾ ಇರುತ್ತೆ. ಆ ನಂತರದಲ್ಲಿ ಈ ಒಂದು ದಿನದಿಂದ ಅವರಿಂದ ಮೋಕ್ಷವನ್ನು ಹೊಂದಿ ಅವರ ಒಂದು ಆತ್ಮ ಅಂತಕ್ಕಂಥದ್ದು ಶಿವನ ಪಾದವನ್ನು ಸೇರುತ್ತೆ, ವೈಕುಂಠ ವಾಸವಾಗುತ್ತೆ ಅಂತಕ್ಕಂಥದ್ದು ಪ್ರತೀತಿ. ಆ ನಿಟ್ಟಿನಲ್ಲಿ ಅಂದ್ರೆ ಭಾಳಷ್ಟು 108 ದಿವ್ಯ ದೇಶಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಷ್ಣುವಿನ ಆಲಯಗಳಲ್ಲಿ ಇವತ್ತೇನಂದ್ರೆ ವೈಕುಂಠ ಧಾರದ ದರ್ಶನದ ಮೂಲಕ ಇವತ್ತೇನಂದ್ರೆ ಉತ್ತರ ಧಾರದ ದರ್ಶನ ಮೂಲಕ ಇವತ್ತು ಭಾಳಷ್ಟು ವಿಶೇಷತೆಯನ್ನು ಹೊಂದಿರತಕ್ಕಂಥ ಈ ದಿನ ಎಂದರೆ ಭಾರತೀಯರಲ್ಲಿ ಅತ್ಯಂತ ವಿಶೇಷವಾಗಿ ವೈಷ್ಣವ ಆಲಯಗಳಲ್ಲಿ ಅತಿ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥ ಈ ದಿನ ಬಹಳಷ್ಟು ವಿಶೇಷತೆಯನ್ನು ಹೊಂದಿರತಕ್ಕಂಥ ದಿನ ಅಂತೇಳಿ ಹೇಳ್ಬೋದು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.